ಭಾರತದ ಸುತ್ತ ಚೀನಾ ಒಂದು ರೀತಿ ಜಲ ಚಕ್ರವ್ಯೂಹವನ್ನು ಹೆಣೆಯೋದಕ್ಕೆ ಮುಂದಾಗಿದೆ. ಯಾಕಂದರೆ ಈ ಹಿಂದೆ ಇದೇ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಈ ವಿಷಯವನ್ನು ನಾವು ಹೇಳಿದ್ವಿ. ಯಾವ ರೀತಿ ಬ್ರಹ್ಮಪುತ್ರ ನದಿ ಏನಿದೆ ಆ ನದಿಗೆ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಚೀನಾ ಮುಂದಾಗಿದೆ. ಅಂದರೆ ಬ್ರಹ್ಮಪುತ್ರ ನದಿ ಹಿಮಾಲಯದಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಭಾರತದಲ್ಲಿ ಹರಿದು ಚೀನಾಗೆ ಹೋಗುತ್ತೆ. ಅಲ್ಲಿ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಚೀನಾ ಚಿಂತನೆಯನ್ನು ನಡೆಸ್ತಾ ಇದೆ. ಯಾವ ರೀತಿ ಅಂತ ಅಂದರೆ ಕೇವಲ ಆ ಡ್ಯಾಮು ಭಾರತದ ಬಾರ್ಡರ್ನಿಂದ, ಭಾರತ ಹಾಗೆ ಚೀನಾ ಬಾರ್ಡರ್ ಏನಿದೆ ಅಲ್ಲಿಂದ ಕೇವಲ ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಡ್ಯಾಮ್, ಅದು ಅಂದರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಅಥವಾ ಅತ್ಯಂತ ಶಕ್ತಿಯನ್ನು ಉತ್ಪಾದಿಸುವಂತಹ ಡ್ಯಾಮ್ ಆಗಬೇಕು ಅನ್ನೋದು ಚೀನಾದ ಚಿಂತನೆ. ಯಾವ ಕಾರಣಕ್ಕೆ ಇದು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಹೇಳಿದ್ವಿ. ಅಂದರೆ ಈ ಯುದ್ಧ ಆದಾಗ ಅಥವಾ ಏನಾದರೂ ಒಂದು ಸಂಘರ್ಷ ಎದುರಾದಾಗ, ಭಾರತ ಹಾಗೆ ಚೀನಾ ಮಧ್ಯೆ ಯುದ್ಧ ಆದರೆ ಆಗ ಕಂಪ್ಲೀಟ್ ಕಂಟ್ರೋಲ್ ಭಾರತ ಯಾವ ರೀತಿ ಇರಬೇಕು ಅನ್ನೋದರ ಕಂಪ್ಲೀಟ್ ಕಂಟ್ರೋಲ್ ಚೀನಾ ಕೈಗೆ ಹೋಗುತ್ತೆ. ಯಾವ ರೀತಿ ಅಂತ ಅಂದರೆ ಅಕಸ್ಮಾತ್ ಡ್ಯಾಮ್ನಿಂದ ಜಾಸ್ತಿ ನೀರೇನಾದರೂ ಬಿಟ್ಟರೆ ಅದು ಭಾರತದ ಒಂದಷ್ಟು ರಾಜ್ಯಗಳೇನಿದೆ ಆ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ ಫ್ಲಡ್ ತರುತ್ತೆ, ಪ್ರವಾಹದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಅಕಸ್ಮಾತ್ ಏನಾದರೂ ನೀರನ್ನೇ ಬಿಡಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ಆಗಿ ಬರಗಾಲ ಶುರುವಾಗುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ ಭಾರತ ಒಂದು ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥ ರಾಷ್ಟ್ರ, ನೀರು ಬೇಕೇ ಬೇಕು. ಹೀಗಾಗಿ ಆರ್ಥಿಕವಾಗಿ ಹೊಡೆತ ನೀಡೋದಕ್ಕೆ ಚೀನಾ ಈ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು. ಬಟ್ ಇದಕ್ಕೆ ಭಾರತದ ಹತ್ರ ಒಂದು ಕೌಂಟರ್ ಪ್ಲಾನ್ ಕೂಡ ರೆಡಿ ಇದೆ. ಅದನ್ನು ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಇದೀಗ ಮತ್ತೊಂದು ಪ್ಲಾನ್ನ ರೂಪಿಸಿದೆ ಚೀನಾ. ಯಾವ ರೀತಿ ಪ್ಲಾನ್ ಅದು? ಬಾಂಗ್ಲಾದೇಶದ ತೀಸ್ತಾ ನದಿ ಯೋಜನೆ ಏನಿದೆ ಈ ಯೋಜನೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಡ್ರ್ಯಾಗನ್ ರಾಷ್ಟ್ರ. ತಾನು ಕೂಡ ಮೂಗನ್ನು ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಭಾರತದ ಗಡಿ ಭಾಗದ ಮೇಲೆ ಕಣ್ಣಿಟ್ಟಿದೆ. ಈ ಭಾರತದ ಚಿಕನ್ ನೆಕ್ ಅಂತ ಏನು ಕರಿತೀವಿ, ಸಿಲಿಗುರಿ ಕಾರಿಡಾರ್ಗೆ ಅತ್ಯಂತ ಸಮೀಪದಲ್ಲೇ ಚೀನಾ ಬಂದು ಬೀಡು ಬಿಡ್ತಾ ಇರೋದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಮ್ಮ ಸೇನೆ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ, ನಮ್ಮ ಭಾರತ ಗಡಿಯಲ್ಲಿ ಭದ್ರತೆ ಹೇಗಿದೆ, ಚೀನಾ ಯಾವ ರೀತಿ ಸವಾಲನ್ನು ಒಡ್ತಾ ಇದೆ, ಎಲ್ಲವೂ ಕೂಡ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ. ತೀಸ್ತಾ ನದಿಯ ಮೇಲೆ ಚೀನಾ ಕಣ್ಣಿಟ್ಟಿದೆ. ಬಾಂಗ್ಲಾದೇಶದ ಅಂದರೆ ಭಾರತದ ಗಡಿಗೆ ಹೊಂದಿಕೊಂಡಿರುವಂತಹ ಬಾಂಗ್ಲಾದೇಶದ ತೀಸ್ತಾ ನದಿಯ ನಿರ್ವಹಣೆ ಹಾಗೆ ಪುನಶ್ಚೇತನ ಯೋಜನೆಗೆ ಚೀನಾ ಮತ್ತೊಮ್ಮೆ ಓಪನ್ ಆಗಿ ಸಪೋರ್ಟನ್ನು ಘೋಷಣೆ ಮಾಡಿದೆ. ಸುಮಾರು $1 ಬಿಲಿಯನ್ ವೆಚ್ಚದ ಈ ಬೃಹತ್ ಯೋಜನೆಯ ಆರ್ಥಿಕ ನೆರವಿನ ಮೂಲಕ ಬಾಂಗ್ಲಾದ ಉತ್ತರ ಭಾಗದಲ್ಲಿ ಕೃಷಿ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ಡ್ರ್ಯಾಗನ್ ರಾಷ್ಟ್ರ ಕೈ ಜೋಡಿಸ್ತಾ ಇದೆ. ನೀರಿಗಾಗಿ ಬಾಂಗ್ಲಾದೇಶದ ಹಂಬಲವನ್ನು ಬಳಸ್ಕೊಂಡು, ಅಂದರೆ ಅವರ ವೀಕ್ನೆಸ್ನ ಚೀನಾ ಅಡ್ವಾಂಟೇಜ್ ಆಗಿ ತಗೊಂಡು ಅಲ್ಲಿ ಕಾಲಿಡ್ತಾ ಇರೋದು ಭಾರತಕ್ಕೆ ಒಂದು ರೀತಿ ವ್ಯೂಹಾತ್ಮಕ ಚಾಲೆಂಜ್ ಆಗಿದೆ. ಈ ಯೋಜನೆ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಅತ್ಯಂತ ಕಿರಿದಾದ ಈ ಸಿಲಿಗುರಿ ಕಾರಿಡಾರ್ ಅಥವಾ ಈ ಚಿಕನ್ ನೆಕ್ ಅಂತ ಏನು ಕರಿತೀವಿ, ಈ ಪ್ರದೇಶಕ್ಕೆ ತೀರಾ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿ ಚೀನಾದ ಕಂಪನಿಗಳು ಮತ್ತು ಈ ತಂತ್ರಜ್ಞರ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಭಾರತದ ಭದ್ರತೆಗೆ ತೀವ್ರ ಆತಂಕ ಎದುರಾಗಿದೆ. ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಯಾವಾಗ ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆಯಿತು, ಅದಾದಮೇಲೆ ಈಗಿನ ತಾರಿಕ್ ರೆಹಮಾನ್ ಸರ್ಕಾರ ಚೀನಾದೊಂದಿಗೆ ಕೈ ಜೋಡಿಸಿರೋದು ಭಾರತ ತೀವ್ರ ನಿಗಾ ವಹಿಸುವಂತೆ ಮಾಡಿದ್ದು ಹೊಸ ತಲೆನೋವಿಗೂ ಕೂಡ ಇದು ಕಾರಣವಾಗ್ತಾ ಇದೆ. ಅಂದರೆ ಅಲ್ಲೇ ಗಡಿಯ ಸಮೀಪದಲ್ಲೇ ಚೀನಾ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇದೆ, ಅಲ್ಲೇ ನೆಲೆಯೂರಿದೆ. ಹಾಗೆ ಎಲ್ಲ ಅಲ್ಲಿರುವಂಥ ಎಲ್ಲ ಚೀನಾದ ಕಂಪನಿಗಳು ಅಥವಾ ತಂತ್ರಜ್ಞರ ಚಟುವಟಿಕೆ ಈ ಗಡಿ ಹತ್ತಿರದಲ್ಲೇ, ಚಿಕನ್ ನೆಕ್ ಹತ್ತಿರದಲ್ಲೇ ಜಾಸ್ತಿ ಆಗ್ತಾ ಇದೆ. ಇದು ನಿಜಕ್ಕೂ ಭಾರತಕ್ಕೆ ಆತಂಕಕಾರಿ ವಿಷಯ. ಇದರ ಜೊತೆಗೆ ಭಾರತದ ಕರಾವಳಿ ತೀರಕ್ಕೆ ಚೀನಾ ಲಗ್ಗೆಯನ್ನು ಇಟ್ಟಿದೆ, ಆದಷ್ಟು ಸಮೀಪಕ್ಕೆ ಬರ್ತಾ ಇದೆ. ಇದು ಯಾವ ಕಾರಣಕ್ಕೆ ಗೊತ್ತಿಲ್ಲ. ಆದರೆ ಈ ರೀತಿ ಚಟುವಟಿಕೆ ಬಾರ್ಡರಲ್ಲಿ ನಡೀತಾ ಇರೋದು ಒಂದು ರೀತಿ ಭಾರತಕ್ಕೆ ಸಾಕಷ್ಟು ಆತಂಕವನ್ನು ನೀಡ್ತಾ ಇದೆ. ಮೊಂಗ್ಲಾ ಬಂದರು ಚೀನಾ ವಶಕ್ಕೆ ಪಡೆದಿದೆ. ಅಂದರೆ ಈ ಮೊಂಗ್ಲಾ ಬಂದರ್ ಏನಿದೆ, ಪೋರ್ಟ್ ಏನಿದೆ, ಇದು ಭಾರತದ ಕರಾವಳಿಯಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ನಾನು ಆಗಲೇ ಹೇಳಿದ್ದು ಆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ ಚೀನಾ. ಅದು ಕೇವಲ ಬಾರ್ಡರ್, ಭಾರತದ ಬಾರ್ಡರಿಂದ 50 ಕಿಲೋಮೀಟರ್. ಆದರೆ ಈಗ ಮೊಂಗ್ಲಾ ಬಂದರನ್ನು ಏನು ಚೀನಾ ವಶಕ್ಕೆ ಪಡೆದಿದೆ ಅದು ಭಾರತದ ಕರಾವಳಿಯಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಚಿತ್ತಗಾಂಗ್ ಮತ್ತು ಕಾಕ್ಸ್ ಬಜಾರ್ನಲ್ಲಿ ಚೀನಾದ ಸಬ್ಮೆರಿನ್ ನೆಲೆಗಳು ಕೂಡ ಸಿದ್ಧವಾಗ್ತಾ ಇದೆ. ಅಲ್ಲಿ ಸಬ್ಮರಿನ್ ನೆಲೆಗಳನ್ನು ಸಿದ್ಧಪಡಿಸ್ತಾ ಇದೆ ಚೀನಾ. ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಸುತ್ತುವರಿಯುವಂಥ ಚೀನಾದ ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರಗಾರಿಕೆ ಈಗ ಬಾಂಗ್ಲಾದೇಶದವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಭಾರತದ ಪಶ್ಚಿಮ ಬಂಗಾಳದ ಕರಾವಳಿ ತೀರದಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿರುವಂಥ ಮೊಂಗ್ಲಾ ಪೋರ್ಟ್ ನಿರ್ವಹಣೆಯನ್ನು ಬಾಂಗ್ಲಾದೇಶ ಚೀನಾಗೆ ಹಸ್ತಾಂತರಿಸುವ ಮೂಲಕ
ಚೀನಾ ಭಾರತದ ಕರಾವಳಿಗೆ ಲಗ್ಗೆ ಇಟ್ಟಿದೆ. ಶ್ರೀಲಂಕಾದ ಹಂಬಂತೋಟ ಬಂದರನ್ನ ಸಾಲದ ಸುಳಿಗೆ ಸಿಲುಕಿಸಿ ವಶಪಡಿಸಿಕೊಂಡ ಮಾದರಿಯಲ್ಲೇ ಈಗ ಬಾಂಗ್ಲಾದೇಶದ ಮೇಲೂ ಕೂಡ ಆರ್ಥಿಕ ಹಿಡಿತವನ್ನ ಚೀನಾ ಸಾಧಿಸ್ತಾ ಇದೆ. ಈಗಾಗಲೇ ಚಿತ್ತಗಾಂಗ್ ಆಗಿರ್ಬೋದು ಅಥವಾ ಕಾಕ್ಸ್ ಬಜಾರ್ನಲ್ಲಿ 6 ಸಬ್ಮೆರಿನ್ ಹಾಗೆ 8 ಯುದ್ಧ ನೌಕೆಗಳನ್ನು ನಿಲ್ಲಿಸೋದಕ್ಕೆ ಒಂದು ಬೃಹತ್ ಸಬ್ಮೆರಿನ್ ನೆಲೆಯನ್ನು ಕೂಡ ಆಲ್ರೆಡಿ ರೆಡಿ ಮಾಡಲಾಗಿದೆ. ಇದು ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗಿದೆ. ಭವಿಷ್ಯದಲ್ಲಿ ಭಾರತದ ಮೇಲೆ ಒಂದಷ್ಟು ಒತ್ತಡ, ಈ ಮಿಲಿಟರಿ ಒತ್ತಡವನ್ನು ಹೇರೋದಕ್ಕೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಏನಿದೆ ಈ ಬಂದರುಗಳನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಭಾರತಕ್ಕೆ ತೀವ್ರ ಆತಂಕ ಕೂಡ ಮೂಡಿಸಿದೆ. ಅಂದರೆ ಅಷ್ಟೇ 80 ಕಿಲೋಮೀಟರ್ ದೂರದಲ್ಲೇ ಬಂದರಿದೆ ಅಂತ ಅಂದಮೇಲೆ ಯುದ್ಧ ಆದರೆ ಅಥವಾ ಏನಾದ್ರು ಸಂಘರ್ಷ ಆದರೆ ಅಲ್ಲಿ ಈ ವೆಪನ್ಸ್ಗಳನ್ನ ಇಡೋದಕ್ಕೆ, ಶಸ್ತ್ರಾಸ್ತ್ರಗಳನ್ನ ಇಡೋದಕ್ಕೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಚೀನಾಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಅಷ್ಟು ಸಮೀಪದಲ್ಲೇ ಇರುತ್ತೆ. ಹೀಗಾಗಿ ಇದು ಸಾಕಷ್ಟು ಆತಂಕ ಮೂಡಿಸಿದೆ. ಅಂದರೆ ನಾವು ಒಂದಷ್ಟು ಈ ಗಡಿ ಭದ್ರತೆಯಲ್ಲಿ ಚಾಲೆಂಜಸ್ಗಳನ್ನು ಚೀನಾದ ನಿರ್ಧಾರಗಳು ತಂದಿಟ್ಟಿವೆ. ಆದರೆ ಇದಕ್ಕೆ ಭಾರತ ಕೂಡ ಉತ್ತರ ಕೊಟ್ಟಿದೆ. ಯಾವ ರೀತಿ ಉತ್ತರ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದೆ, ಈ ಪರ್ಲ್ಸ್ ಆಫ್ ಅಥವಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ. ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಅಂದರೆ ಕಂಪ್ಲೀಟ್ ಆಗಿ ಈ ಶ್ರೀಲಂಕಾದ ಹಂಬಂತೋಟ ಮಾದರಿಯಲ್ಲಿ ಬಾಂಗ್ಲಾದಲ್ಲೂ ಕೂಡ ಚೀನಾ ತಂತ್ರವನ್ನು ರೂಪಿಸಿದೆ. ಯಾವ ರೀತಿ ಅಂದರೆ ಒಂದು ಸಾಲದ ವಿಚಾರವಾಗಿ ಕಂಪ್ಲೀಟ್ ಆಗಿ ಆ ಪೋರ್ಷನ್ನ ಯಾವ ರೀತಿ ಶ್ರೀಲಂಕಾದ ಪೋರ್ಷನ್ನ ಕ್ಯಾಪ್ಟಿವ್ ಮಾಡ್ಕೊಳ್ತೋ ಅಥವಾ ಕ್ಯಾಪ್ಚರ್ ಮಾಡ್ಕೊಳ್ತೋ ಚೀನಾ, ಅದೇ ರೀತಿ ಬಾಂಗ್ಲಾದೇಶವನ್ನು ಕೂಡ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಎನ್ನುವಂಥ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎನ್ನುವಂಥ ಆಪರೇಷನ್ ಮೂಲಕ ಚೀನಾ ಮುಂದಾಗಿದೆ. ಹಾಗೆ ಈ ಡ್ರ್ಯಾಗನ್ ರಾಷ್ಟ್ರದ ಕಡೆಯಿಂದ ಒಂದಷ್ಟು ಆತಂಕಗಳು ಬರ್ತಾ ಇದೆ ನಮ್ಮ ಭಾರತಕ್ಕೆ. ಅದರಲ್ಲಿ ಮುಖ್ಯವಾಗಿ ಡ್ರ್ಯಾಗನ್ ರಾಷ್ಟ್ರದ ಮಲಕ್ಕಾ ಆತಂಕ ಶುರುವಾಗಿದೆ. ಅಂದರೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ಭಾರತದಿಂದ ಬರ್ತಾ ಇರುವಂತಹ ಆತಂಕ. ಯಾವ ರೀತಿ ಆತಂಕ ಅದು? ಚೀನಾದ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರ ಮಲಕ್ಕಾ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ನೋಡ್ತಾ ಇದ್ವಿ ಹಾರ್ಮುಸ್ ಜಲಸಂಧಿ ಅಂತ. ಯಾವ ರೀತಿ ಹಾರ್ಮುಸ್ ಜಲಸಂಧಿಯಲ್ಲಿ 20% ಜಾಗತಿಕವಾಗಿ ತೈಲ, ಇಂಧನ ಇವೆಲ್ಲ ವಹಿವಾಟು ನಡೆಯುತ್ತೋ, ಅದೇ ರೀತಿ ಚೀನಾದ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರ ಏನಿದೆ ಅದು ಈ ಮಲಕ್ಕಾ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದೆ. ಒಂದು ವೇಳೆ ಅಕಸ್ಮಾತ್ ಇಂಡಿಯಾ ಹಾಗೆ ಚೀನಾ ನಡುವೆ ಯುದ್ಧ ಆದರೆ ಭಾರತದ ನೌಕಾಪಡೆ ಏನಿದೆ ಈ ಮಲಕ್ಕಾ ಹಾದಿಯನ್ನು ಸುಲಭವಾಗಿ ಬಂದ್ ಮಾಡಿ ಚೀನಾದ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡಬಹುದು ಎನ್ನುವಂಥ ಆತಂಕ ಡ್ರ್ಯಾಗನ್ ರಾಷ್ಟ್ರವನ್ನು ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಲಕ್ಕಾ ಮೇಲೆ ಇರುವಂಥ ತನ್ನ ಅವಲಂಬನೆಯನ್ನು, ಅಂದರೆ 50%ಕ್ಕೂ ಹೆಚ್ಚು ಕಡಲ ವ್ಯಾಪಾರದ ಡಿಪೆಂಡೆನ್ಸಿ ಇದೆ ಚೀನಾಗೆ ಮಲಕ್ಕಾ ಜಲಸಂಧಿ ಮೇಲೆ. ಅದರ ಮೇಲೆ ಇರುವಂಥ ಅವಲಂಬನೆಯನ್ನು ತಗ್ಸೋದಕ್ಕೆ ಮತ್ತು ಭಾರತದ ನೌಕಾಪಡೆಯ ಮೇಲೆ ಒತ್ತಡ ಹೇರೋದಕ್ಕೆ ಬದಲಿ ಹಾದಿಯನ್ನು ಹುಡುಕ್ತಾ ಇದೆ ಚೀನಾ. ಅಕಸ್ಮಾತ್ ಯುದ್ಧ ಆದರೂ ಕೂಡ, ಮಲಕ್ಕಾದಲ್ಲಿ ಏನಾದ್ರು ವ್ಯತ್ಯಾಸ ಆದರೂ ಕೂಡ ಚೀನಾದ ಮೇಲೆ ಯಾವುದೇ ಎಫೆಕ್ಟ್ ಆಗಬಾರ್ದು, ಆರ್ಥಿಕವಾಗಿ ಏನು ಎಫೆಕ್ಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಬದಲಿ ಹಾದಿಯನ್ನು ಶೋಧನೆ ಮಾಡ್ತಾ ಇದೆ ಚೀನಾ. ಬಾಂಗ್ಲಾದೇಶದ ಮೊಂಗ್ಲಾ ಮತ್ತು ಚಿತ್ತಗಾಂಗ್ ಬಂದರುಗಳ ಮೂಲಕ ಬಂಗಾಳ ಕೊಲ್ಲಿಗೆ ನೇರ ಪ್ರವೇಶವನ್ನು ಪಡೆಯೋದಕ್ಕೆ ಹವಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರದ ಒಟ್ಟು 17 ಪ್ರಮುಖ ಬಂದರುಗಳ ಪೈಕಿ 13ರಲ್ಲಿ ಚೀನಾ ನೇರವಾಗಿ ಹೂಡಿಕೆ ಮಾಡಿದೆ, ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಭಾರತವನ್ನು ಸಾಗರ ಮಾರ್ಗದಲ್ಲೂ ಕೂಡ ಸುತ್ತುವರೆದು ಕಟ್ಟಿ ಹಾಕುವಂತಹ ಬೃಹತ್ ಸಂಚನ್ನು ಚೀನಾ ಸಾಬೀತುಪಡಿಸ್ತಾ ಇದೆ. ಅಂದರೆ ಮುಂದಾಲೋಚನೆ ಇದು. ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶದ ಮುಂದೆ ಮಂಡಿ ಊರಬಾರ್ದು. ಅಕಸ್ಮಾತ್ ಈಗ ನಾವು ನೋಡ್ತಾ ಇದ್ದೀವಿ ಅಮೇರಿಕ, ಇರಾನ್, ಇಸ್ರೇಲ್ ಯುದ್ಧ ಯಾವುದೋ ಕಾರಣಕ್ಕೆ ಶುರುವಾಗಿ ಎಲ್ಲಿಗೋ ಬಂದು ನಿಂತಿದೆ, ಹಾರ್ಮುಸ್ ಜಲಸಂಧಿಯ ವಿಚಾರಕ್ಕೆ ಬಂದು ನಿಂತಿದೆ. ಆ ರೀತಿ ಆಗಬಾರ್ದು, ಮುಂದೆ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಚೀನಾ ಇಡ್ತಾ ಇರುವಂಥ ಜಾಣ ಹೆಜ್ಜೆ ಇದು. ಹಾಗೆ ನಮ್ಮ ಭಾರತ ಅಂತ ಬಂದರೆ ಸದ್ಯಕ್ಕೆ ಈ ಅರುಣಾಚಲ ಪ್ರದೇಶದ ಬಾರ್ಡರ್ನಲ್ಲಿ ಹಾಗಾದರೆ ಏನಾಗ್ತಾ ಇದೆ, ಚೀನಾ ಯಾವೆಲ್ಲ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದೆ ಅಂತ ನಾನು ಹೇಳಿದೆ. ಒಂದು ರೀತಿ ಜಲಚಕ್ರ ವ್ಯೂಹವನ್ನೇ ನಿರ್ಮಿಸೋದಕ್ಕೆ ಹೊರಟಿದೆ. ಬಾಂಗ್ಲಾದೇಶದಲ್ಲಿ ಕಂಪ್ಲೀಟ್ ಆಗಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ತಾ ಇದೆ. ಹಾಗೆ ಚಟುವಟಿಕೆಯನ್ನು ಕೂಡ ಭಾರತದ ಗಡಿಯಲ್ಲಿ ಶುರು ಮಾಡಿದೆ ಚೀನಾ. ಹಾಗಾದರೆ ಅರುಣಾಚಲದ ಗಡಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಚೀನಾ ಪಡೆಗಳಿಂದ ಮಿಲಿಟರಿ ಶಿಬಿರಗಳೇನಿರುತ್ತೆ ಆ ಶಿಬಿರಗಳ ನಿರ್ಮಾಣ ವರದಿ ಸೇನೆಯಿಂದ ನಿರಾಕರಣೆ ಆಗಿದೆ. ಅಂದರೆ ನಾನು ಆಗಲೇ ಹೇಳಿದೆ, ಒಂದಷ್ಟು ಶಿಬಿರಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಅಥವಾ ಅಲ್ಲಿ ಸಬ್ಮರೀನ್ ಅಥವಾ ಈ ಶಸ್ತ್ರಾಸ್ತ್ರಗಳನ್ನ ಸ್ಟೋರ್ ಮಾಡೋದಕ್ಕೆ ಒಂದಷ್ಟು ಕಟ್ಟಡಗಳು ಅಥವಾ ಪ್ಲೇಸ್ಗಳನ್ನು ಚೀನಾ ನೋಡ್ಕೊಂಡಿದೆ ಅಂತ. ಬಟ್ ಇದು ಆ ರೀತಿ ಏನು ಆಗಿಲ್ಲ, ಭಯಪಡುವಂಥ ಅಗತ್ಯ ಇಲ್ಲ ಅಂತ ನಮ್ಮ ಸೇನೆ
ಬಲವಾಗಿ ಹೇಳ್ತಾ ಇದೆ. ಚೀನಾ ಪಡೆಗಳಿಂದ ಮಿಲಿಟರಿ ಶಿಬಿರಗಳ ನಿರ್ಮಾಣ ವರದಿ ಏನಿದೆ ಅದನ್ನು ಸೇನೆ ನಿರಾಕರಿಸ್ತಾ ಇದೆ. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ ತಕ್ಸಿಂಗ್ ವಲಯದಲ್ಲಿ ಚೀನಾ ತನ್ನ ಮಿಲಿಟರಿ ಶಿಬಿರಗಳನ್ನು ಮತ್ತೆ ಒಂದು ಹೊಸ ಹಳ್ಳಿಯೊಂದನ್ನು ನಿರ್ಮಿಸ್ತಾ ಇದೆ. ಹೀಗಾಗಿ ಭಾರತದ ಭೂಭಾಗವನ್ನು ಇದು ಅತಿಕ್ರಮಿಸಿದೆ ಅಂತ ನಾಹ್ ವೆಲ್ಫೇರ್ ಸೊಸೈಟಿ ಎನ್ನುವಂಥ ಒಂದು ಸ್ಥಳೀಯ ಬುಡಕಟ್ಟು ಸಂಘಟನೆ ಜಿಲ್ಲಾಧಿಕಾರಿಯವರಿಗೆ ದೂರನ್ನು ಸಲ್ಲಿಸುತ್ತೆ. ಇದು ದೇಶಾದ್ಯಂತ ತೀವ್ರ ಕಳವಳ ಹಾಗೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆದರೆ ಈ ವರದಿಗಳನ್ನು ಭಾರತೀಯ ಸೇನೆ ಬಲವಾಗಿ ರಿಜೆಕ್ಟ್ ಮಾಡಿದೆ, ನಿರಾಕರಿಸಿದೆ. ಚೀನಾ ಪಡೆಗಳ ಅತಿಕ್ರಮಣ ಮತ್ತು ಮಿಲಿಟರಿ ಶಿಬಿರ ನಿರ್ಮಾಣದ ಹಕ್ಕುಗಳು ಸಂಪೂರ್ಣ ಸುಳ್ಳು, ಅದು ಜಸ್ಟ್ ಗಾಸಿಪ್ ಅಷ್ಟೇ ಅಥವಾ ಊಹಾಪೋಹ ಅಷ್ಟೇ, ಮತ್ತೆ ಅದು ಆಧಾರ ರಹಿತ, ಅದಕ್ಕೇನು ಪ್ರೂಫ್ ಇಲ್ಲ. ಅಲ್ಲೊಂದು ಹಳ್ಳಿಯನ್ನು ನಿರ್ಮಿಸ್ತಾ ಇದೆ ಅಥವಾ ಏನೋ ಒಂದು ಮಾಡ್ತಾ ಇದೆ, ಮಿಲಿಟರಿ ಶಿಬಿರಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಏನೂ ಪ್ರೂಫ್ ಇಲ್ಲ ಅಂತ ಅಧಿಕೃತ ಹೇಳಿಕೆಯನ್ನು ನೀಡಿ ಸೇನೆ ತಳ್ಳಿ ಹಾಕಿದೆ. ಭಾರತ ಚೀನಾ ಗಡಿಯ ಪರಿಸ್ಥಿತಿ ಸಂಪೂರ್ಣವಾಗಿ ನಮ್ಮದೇ ಕಂಟ್ರೋಲ್ನಲ್ಲಿದೆ ಅಂತಲೂ ಕೂಡ ಭಾರತೀಯ ಸೇನೆಯಿಂದ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭಾರತದ ಜನತೆ ಅಥವಾ ಸಾರ್ವಜನಿಕರು ಈ ರೀತಿ ಸುಳ್ಳು ಪಳ್ಳು ವಿಷಯಗಳಿಗೆ ಕಿವಿಯನ್ನು ಕೊಡಬಾರ್ದು ಅಥವಾ ಹೆದರ್ಕೊಳ್ಬಾರ್ದು ಅಂತ ಸೇನೆ ಒಂದು ಖಡಕ್ ಸಂದೇಶವನ್ನು ಕೂಡ ನೀಡಿದೆ. ಆದರೆ ಪರಿಸ್ಥಿತಿ ಏನು ಸ್ಥಿರವಾಗಿದೆ ಅಂತ ಸೇನೆ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿ, ಅಂದರೆ ನಮ್ಮ ಕಂಟ್ರೋಲ್ನಲ್ಲೇ ಇದೆ, ಯಾವುದೇ ರೀತಿ ಭಯಪಡುವಂಥ ಅಗತ್ಯ ಇಲ್ಲ ಅಂತ. ಆದರೆ ಪರಿಸ್ಥಿತಿ ಸ್ಥಿರವಾಗಿದೆ, ಬಟ್ ಸೂಕ್ಷ್ಮವಾಗಿದೆ, ತುಂಬ ಸೆನ್ಸಿಟಿವ್ ಆಗಿದೆ. ಯಾವುದೇ ಟೈಮ್ನಲ್ಲಾದರೂ ಕೂಡ ಪರಿಸ್ಥಿತಿ ಬಿಗಡಾಯಿಸಬಹುದು ಅಂತ ಸೇನಾ ಮುಖ್ಯಸ್ಥರು ಮಾತಾಡಿದ್ದಾರೆ. ಗಡಿ ಪರಿಸ್ಥಿತಿ ಸ್ಥಿರವಾಗಿದೆ, ಆದರೆ ತೃಪ್ತಿ ಪಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಅಲ್ಲಿ ಸ್ಥಿರ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಜನರಲ್ ಉಪೇಂದ್ರ ದ್ವಿವೇದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಿವೃತ್ತರಾಗ್ತಾ ಇರುವಂತಹ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಭಾರತ ಹಾಗೆ ಚೀನಾ ಗಡಿಯ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಪರಿಸ್ಥಿತಿ ಸ್ಥಿರವಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಅದು ಅತ್ಯಂತ ಸೂಕ್ಷ್ಮವಾಗಿದೆ ಅಂತ ಅವರು ಹೇಳಿದ್ದಾರೆ. 2020ರ ಗಾಲ್ವಾನ್ ಘರ್ಷಣೆಯ ನಂತರ ಉಂಟಾಗಿದ್ದಂತಹ ಬಿಕ್ಕಟ್ಟು ಈಗ ನಿಧಾನವಾಗಿ ತಿಳಿಯಾಗ್ತಾ ಇದೆ. ಕಳೆದ ತಿಂಗಳು ನಡೆದಂತಹ ಮೋದಿ ಹಾಗೆ ಜಿನ್ಪಿಂಗ್ ಭೇಟಿಯ ನಂತರ ದೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳಲ್ಲಿ ಸೈನ್ಯವನ್ನು ಮತ್ತೆ ವಾಪಸ್ ಕಳಿಸಿರೋದು, ಅಲ್ಲಿ ಸೈನಿಕರ ನಿಯೋಜನೆ ಆಗಿತ್ತು, ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಹೋಗಿದ್ದಾರೆ. ಈ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ, ಅಲ್ಲಿ ಯಾವುದೇ ಸೈನಿಕರ ನಿಯೋಜನೆ ಇಲ್ಲ. ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಆದರೂ ಕೂಡ ಭಾರತೀಯ ಸೇನೆ ಯಾವುದೇ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಲು ಸನ್ನದ್ಧವಾಗಿದೆ ಅಂತ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ ಇಡೀ ದೇಶದ ಜನರಿಗೆ. ಅಂದರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಮ್ಮ ಸೇನೆ ಸನ್ನದ್ಧವಾಗಿದೆ. ಆದರೆ ಸ್ಥಿರವಾಗಿದ್ರೂ ಕೂಡ ಒಂದು ರೀತಿ ಪರಿಸ್ಥಿತಿ ಸೂಕ್ಷ್ಮವಾಗಿದೆ, ಯಾವುದೇ ಟೈಮ್ನಲ್ಲೂ ಅಟ್ಯಾಕ್ ಆಗ್ಬೋದು. ಇವಂದೋ ಅವರು ಎಲ್ಲ ಸೈನಿಕರನ್ನು ವಾಪಸ್ ಕರ್ಕೊಂಡು ಹೋಗಿದ್ರು ಕೂಡ ನಾವು ಹೇಳೋದಕ್ಕಾಗಲ್ಲ, ನಂಬೋದಕ್ಕಾಗೋದಿಲ್ಲ. ಬಟ್ ನಮ್ಮ ಸೇನೆ ಸನ್ನದ್ಧವಾಗಿದೆ, ಏನೇ ಬಂದರೂ ಕೂಡ ಫೇಸ್ ಮಾಡ್ತೀವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಚೀನಾ ಮಾಡ್ತಾ ಇರುವಂಥ ಈ ಕುತಂತ್ರಿ ಬುದ್ಧಿ ಏನಿದೆ, ಈ ಬುದ್ಧಿಗೆ ಭಾರತ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿದೆ, ಅಥವಾ ಆ ತಂತ್ರಕ್ಕೆ ಪ್ರತಿತಂತ್ರವನ್ನು ಭಾರತ ರೂಪಿಸಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ.